ನಮಸ್ಕಾರ. ವಿಜಯ್ ಅವ್ರು ಗೆದ್ದಿದ್ದು ಎಷ್ಟು ಖುಷಿ ಆಯಿತು ನಿಮಗೆ? ಇಲ್ಲ, ನಿಜವಾಗ್ಲು ಒಂದು ಎಲ್ಲದಕ್ಕಿಂತ ನನಗೆ ಏನೋ ಇದನ್ನು ಕೇಳ್ತಾ ಇದ್ರೆ ನನಗೊಂಥರ ಅನಿಸುತ್ತೆ. ಏನು ಹೇಳಿ, ವಿಜಯ್ ಅವ್ರು ಗೆದ್ದಿದ್ದಾರೆ, ಅವ್ರು ಗೆದ್ದಿದ್ದಾರೆ, ಈ ಪಕ್ಷ ಗೆದ್ದಿದೆ, ಉಪೇಂದ್ರ ಅವ್ರು ಗೆಲ್ತಾರೆ, ಸೋಲ್ತಾರೆ. ಅದೇನೋ ನನಗೆ ಅದನ್ನು ಕೇಳೋದಕ್ಕೆ ಒಂಥರ ಅನಿಸುತ್ತೆ. ಆ್ಯಕ್ಚುಲಿ ಈ ಸಿಸ್ಟಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೆಲುವಲ್ಲ ಅದು. ಒಂದು ಪೀಪಲ್ ರೆಪ್ರೆಸೆಂಟೇಟಿವ್ನ ಆರಿಸೋದು, ನಿಮ್ಗೊಂದು ಜವಾಬ್ದಾರಿ ಕೊಡೋದು ಅಷ್ಟೇ. ಅದು ಗೆಲುವು ಸೋಲು ಆಗೋಗ್ಬಿಟ್ಟಿದೆ ಇವಾಗ. ಹೆಂಗಾಗ್ಬಿಟ್ಟಿದೆ ಅಂದರೆ ನನಗೆ ಪ್ರತಿ ಸತಿ ಕೇಳಿದಾಗಲೂ ನಗು ಬರುತ್ತೆ. ಏನು ಗೆಲುವು, ಯಾರು ಗೆಲ್ಲಬೇಕಾಗಿರೋದಿಲ್ಲಿ ಅಲ್ವಾ? ಆಡಳಿತ ನಡೆಸೋದಕ್ಕೆ ಅವರನ್ನು ಆಯ್ಕೆ ಮಾಡಿದ್ದಾರೆ ಅನ್ನುವಂಥದ್ದು ಚೇಂಜ್ ಮಾಡ್ಕೊಂಡ್ರೆ ನಾವೆಲ್ಲರೂ ಆಯ್ಕೆ ಮಾಡಿದ್ದಾರೆ. ಈಗ ಅವ್ರನ್ನ ಆಯ್ಕೆ ಮಾಡಿದ್ದು ನಿಮಗೆ ಖುಷಿ ಆಯ್ತಾ, ಖುಷಿ ಆಗಿಲ್ವಾ? ಇಲ್ಲ, ಖಂಡಿತ ಯಾರನ್ನೇ ಆಯ್ಕೆ ಮಾಡೋದು ಕೂಡಲೇ ಖುಷಿ ಆಗಲ್ಲ. ಆಯ್ಕೆ ಮಾಡಿದ್ದು ಓಕೆ. ಒಂದದ್ರಲ್ಲಿ ನನಗೆ ಖುಷಿಯಾಗಿದೆ ಏನಂದರೆ ಯುವಕರುಗಳು ಜಾಸ್ತಿ ಮಟ್ಟದಲ್ಲಿ ವೋಟ್ ಹಾಕಿದ್ದು. ಏನು ಹೇಳಿ, ನೀವೇ ಹೇಳ್ದಂಗೆ ಮನೆಗಳಲ್ಲಿ ಅವರು ಒಂದು ಬದಲಾವಣೆ ತರೋಣ ಅಂತ ಹೇಳಿದ್ದು ಎಲ್ಲವೂ ಸಂತೋಷನೇ. ಬಟ್ ನನಗೆ ಯಾವಾಗಲೂ ಅನ್ಸೋದು ಬದಲಾವಣೆ ಅನ್ನೋದು ಯಾವಾಗ ಅಂದರೆ ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ ಅನ್ನೋದು ಭಾಳ ದೊಡ್ಡ ವಿಷಯ. ಅದು ಬದಲಾವಣೆ ಅನ್ನೋದು ಅದು. ನೀವು ಹೇಳ್ತೀರ ಒಂದಷ್ಟು ಮಾಡ್ತಾ ಇದ್ದಾರೆ ಅಂತ, ಖಂಡಿತ ಸ್ವಾಗತಾರ್ಹ. ಅದು ಖಂಡಿತ ಆ ಥರ ಒಂದು ಬಯಸಿನೇ ಜನ ಅವ್ರನ್ನ ತಂದಿರೋದು. ಏನು ಹೇಳಿ, ಸೊ ನೋಡೋಣ ಇವಾಗ ಅವ್ರು ಏನು ಹೇಳಿದ್ದಾರೆ, ಏನು ಮಾಡ್ತಾರೆ, ಅದನ್ನೆಲ್ಲವೂ ಕಾದು ನೋಡಿ ಆಮೇಲೆ ನಿಜವಾಗ್ಲೂ ತಮಿಳ್ನಾಡು ಜನ ಗೆಲ್ಲಬೇಕು ಅಂತ ಬಯಸ್ತೀನಿ ನಾನು.